ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಬೇಸಿಗೆ ಕಾಲಕ್ಕೆ ತಂಪಾದ ಮಜ್ಜಿಗೆ ಹುಳಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಫ್ರೈ ಆಗಲಿ. ಈ ಬೇಸಿಗೆ ಕಾಲಕ್ಕೆ ಏನು ತಿಂದರೂ ಬೇಜಾರು ಅನಿಸುತ್ತೆ, ಸಮಾಧಾನ ಆಗಲ್ಲ. ಈ ರೀತಿ ಮಜ್ಜಿಗೆ ಹುಳಿ ಮಾಡ್ಕೊತೀನಿ. ತುಂಬ ತಂಪಾಗಿರುತ್ತೆ, ತುಂಬ ರುಚಿಕರವಾಗಿಯೂ ಇರುತ್ತೆ. 5 ನಿಮಿಷದಲ್ಲಿ ಮಾಡುವಂತಹ ಮಜ್ಜಿಗೆ ಹುಳಿ, ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂತಹ ಮಜ್ಜಿಗೆ ಹುಳಿ. ಒಣಮೆಣಸಿನಕಾಯಿ, ಕರಿಬೇವು ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನಕಾಯಿ ಒಂದೆರಡು ತೊಗೊಂಡಿದ್ದೀನಿ, ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ, ಇದು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೂಡ ಮೆತ್ತಗಾಗಲಿ. ಇಂಗು, ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಳ್ಳೋಣ. ಈರುಳ್ಳಿ ಕೂಡ ಆಗಿದೆ. ಬೇಸಿಗೆ ಕಾಲಕ್ಕೆ ಏನು ತಿಂದರೂ ಸಮಾಧಾನ ಅನಿಸಲ್ಲ. ಈ ಥರ ಒಂದು ಮಜ್ಜಿಗೆ ಹುಳಿ ಮಾಡ್ಕೊತೀನಿ. ದೇಹಕ್ಕೂ ಕೂಡ ತಂಪು, ಬಾಯಿಗೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದಾಗಿದೆ. ಇದು ತಣ್ಣಗಾದ್ಮೇಲೆ ಮಜ್ಜಿಗೆ ಕಲಿಸ್ಕೊಳ್ಳೋಣ. ನಿಮಗೆ ತುಂಬ ತೆಳ್ಳಗೆ ಬೇಕೋ, ಮುದ್ದೆಗೆ ಬೇಕಂದರೆ ತುಂಬ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಕೊತ್ತಂಬರಿ ಸೊಪ್ಪು, ಅನ್ನ ಊಟ ಮಾಡೋದಾದರೆ ಸ್ವಲ್ಪ ನೀರಾಗೆ ಕಲಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಮಜ್ಜಿಗೆ ಹುಳಿ ರೆಡಿ. ಬಿಸಿ ಸ್ವಲ್ಪ ಸಕ್ಕರೆ ಹಾಕಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೂ ಕೂಡ ಟೇಸ್ಟ್ ಕೊಡುತ್ತೆ ಸಕ್ಕರೆ ಹಾಕೋದ್ರಿಂದ. ಬಿಸಿ ಬಿಸಿ ಅನ್ನದ ಜೊತೆಗೆ ಮಜ್ಜಿಗೆ ಹುಳಿ, ಹಪ್ಪಳ ಇದ್ಬಿಟ್ರೆ ಸೂಪರ್ ನೋಡಿ ಊಟಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.